ಉತ್ತರ ಕರ್ನಾಟಕದ 14 ಲೋಕ ಕ್ಷೇತ್ರಗಳಲ್ಲಿ ರೋಚಕ ಹಣಾಹಣಿ. ಇಬ್ಬರು ಮಾಜಿ ಸಿಎಂಗಳಿಗೆ ಅದೃಷ್ಟ ಪರೀಕ್ಷೆ. ಹೊಸ ಮುಖಗಳಿಗೆ ಗೆಲುವಿನ ಕನವರಿಕೆ. ಪ್ರಜಾಪ್ರಭುತ್ವ ಹಬ್ಬಕ್ಕೆ ಕೌಂಟ್ ಡೌನ್. 12 ರಾಜ್ಯದ 93 ಕ್ಷೇತ್ರಗಳಿಗೆ ಮತದಾನ. ಬೆಳಗ್ಗೆ 7 ಗಂಟೆಯಿಂದ ಹಕ್ಕು ಚಲಾವಣೆ. ಪ್ರಜ್ವಲ್ ಪೆನ್ ಡ್ರೈವ್ ಪುರಾಣಕ್ಕೆ ಡಿಕೆಶಿ ಸೂತ್ರಧಾರ. ಸಂಧಾನಕ್ಕೆ ಒಪ್ಪದಿದ್ದಕ್ಕೆ ವಿಡಿಯೋ ರಿಲೀಸ್ ಆರೋಪ. ಇಂದು ಡಿಸಿಎಂ ವಿರುದ್ಧ ಹೋರಾಟಕ್ಕೆ ದಳಪತಿಗಳು ಸಜ್ಜು. ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಪರಿಗಣಿಸಲಾಗಿದೆ ಶಿವಮೊಗ್ಗವನ್ನ. ಭೀಮಾನಾಯಕ್ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಮತದಾನ ಪ್ರಕ್ರಿಯೆ ಆರಂಭಕ್ಕೆ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಯಾವ ರೀತಿಯ ಸಿದ್ಧತೆಗಳಾಗಿದೆ? ಈ ಬಾರಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಎಲ್ಲ ತ್ರಿಕೋನ ಸ್ಪರ್ಧೆ. ಕೆಎಸ್ ಈಶ್ವರಪ್ಪನವರ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದ್ರಿಂದ ಯಾವ ರೀತಿ ಟಫ್ ಕಾಂಪಿಟೇಷನ್ ಕಾಣಿಸ್ತಾ ಇದೆ? ಎಸ್ ರಮ್ಯ, ಏನು ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂಥದ್ದು ಮಲೆನಾಡು ಶಿವಮೊಗ್ಗ ಜಿಲ್ಲೆ. ಏನಕ್ಕಂದ್ರೆ 2 ಮಾಜಿ ಸಿಎಂಗಳ ಪುತ್ರರು ಕಣದಲ್ಲಿರುವಂಥದ್ದು, ಜೊತೆಗೆ ಮಾಜಿ ಡಿಸಿಎಂ ಈಶ್ವರಪ್ಪನವರು ಕಣದಲ್ಲಿರೋ ಕಾರಣಕ್ಕಾಗಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಶಿವಮೊಗ್ಗ ಪರಿಣಮಿಸಿರುವಂಥದ್ದು. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಚುನಾವಣಾ ಆಯೋಗ ಮಾಡಿಕೊಂಡಿರುವಂಥದ್ದು. 2039 ಮತಗಟ್ಟೆಗಳಲ್ಲಿ ಇವತ್ತು ಚುನಾವಣೆ ನಡೆಯುತ್ತೆ. 12,500 ಜನ ಸಿಬ್ಬಂದಿಗಳು ನಿಯೋಜನೆ ಮಾಡಿರುವಂಥದ್ದು. 2,800 ಜನರು ಪೊಲೀಸ್ ಭದ್ರತೆಗೆ ನಿಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ಏನಂದರೆ 23 ಜನ ಕಣದಲ್ಲಿರೋ ಕಾರಣಕ್ಕಾಗಿ 2 EVM ಮಿಷನ್ಗಳನ್ನು ಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ಅಳವಡಿಸ್ತಿರುವಂಥದ್ದು. ಏನಕ್ಕಂದರೆ 23 ಜನ ಕಣದಲ್ಲಿರುವಂಥದ್ದು ಮಲೆನಾಡು ಶಿವಮೊಗ್ಗದಲ್ಲಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದರ ಜೊತೆಗೆ ವಿಶೇಷವಾಗಿ ಮಹಿಳೆಯರ ಮತಗಳನ್ನು ಸೆಳೆಯಲಿಕ್ಕೆ ಸರ್ಕಾರ ಮತ್ತು ಚುನಾವಣಾ ಆಯೋಗ ಒಂದು ಹೊಸ ತಂತ್ರವನ್ನು ಮಾಡಿದೆ. 40 ಸಖಿ ಕೇಂದ್ರಗಳನ್ನು ಸಹ ಶಿವಮೊಗ್ಗದಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಹೀಗೆ ವಿಶೇಷವಾಗಿ ಪ್ರತಿ ತಾಲೂಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ಮಹಿಳೆಯರನ್ನು ಅಥವಾ ಯುವಕರನ್ನು ಸೆಳೆಯಲಿಕ್ಕೆ ಯೂತ್ ಬೂತ್ಗಳನ್ನು ಮಾಡಿದ್ದಾರೆ, ಸಖಿ ಕೇಂದ್ರಗಳನ್ನು ಮಾಡಿದ್ದಾರೆ. ಹೀಗೆ ಮತದಾರರನ್ನು ಸೆಳೆಯಲು ಮತ್ತು ಮತದ ಪ್ರಮಾಣವನ್ನು ಹೆಚ್ಚಳ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದು. 7 ಗಂಟೆಗೆ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಈಗಾಗಲೇ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ರಮ್ಯಾ, ಭೀಮಾನಾಯಕ್ ಹಾಗೆ ಸಂಪರ್ಕದಲ್ಲಿರಿ.